ರಾಜ್ಯದಲ್ಲಿ ಕೊಲ್ಲಿ ಯುದ್ಧದ ಸೈಡ್ ಎಫೆಕ್ಟ್ ಸಾಕಷ್ಟು ಉಂಟಾಗಿದೆ. ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಟವನ್ನ ಮಾಡ್ತಾ ಇದ್ರೆ ಗ್ಯಾಸ್ನ ದರವೂ ಕೂಡ ಏರಿಕೆಯಾಗಿದೆ. ವಿತರಣೆಗೆ ಮಿತಿ ಏರಿಕೆಯನ್ನ ಮಾಡಲಾಗಿದೆ. ಈಗ ಗ್ಯಾಸೇ ಸಿಗ್ತಾ ಇಲ್ಲ. ಗ್ಯಾಸ್ ಸಿಗ್ತಾ ಇದೆ ಅಂತ ಯಾವುದಾದ್ರೂ ಒಂದು ಬಂಕ್ಗೆ ಹೋದ್ರೆ ಅಲ್ಲಿ ಗ್ಯಾಸ್ಗೂ ಕೂಡ ವಿತರಣೆಯ ಮಿತಿಯನ್ನ ಏರಿಕೆ ಮಾಡಲಾಗಿದೆ. ಅಂದ್ರೆ ಏರಿಕೆ ಮಾಡಿದ್ದಾರೆ. ಅಲ್ಲಿ ಪ್ರಮುಖವಾಗಿ ಈಗ 400 ರೂಪಾಯಿಯ ಗ್ಯಾಸನ್ನು ಮಾತ್ರ ನೀವು ತಗೋಬೇಕು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಜೊತೆಗೆ ದರವೂ ಕೂಡ ಏರಿಕೆಯಾಗಿದೆ. ಸೊ ಈಗ 400 ರೂಪಾಯಿಯ ಗ್ಯಾಸನ್ನು ಮಾತ್ರ ತುಂಬುತ್ತಾರೆ. ಗಂಟೆ ಗಟ್ಟಲೆ ಇದಕ್ಕೋಸ್ಕರ ಕ್ಯೂ ನಿಲ್ಬೇಕಾದಂತಹ ಪರಿಸ್ಥಿತಿ ಕೂಡ ಎದುರಾಗಿದೆ. ಇನ್ನು ನಾಳೆ ಗ್ಯಾಸ್ ಕೊಡೋದಕ್ಕೆ ಇವತ್ತೇ ಟೋಕನ್ ಅನ್ನ ವಿತರಣೆ ಮಾಡ್ತಿದ್ದಾರೆ. ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಮೈಸೂರು, ರಾಯಚೂರು ಎಲ್ಲ ಕಡೆ ಸಂಕಷ್ಟ ಎದುರಾಗಿದೆ. ಈಗ ಇವತ್ತು ಗ್ಯಾಸ್ ಅಂತ ಹೇಳಿದ್ರೆ ಇವತ್ತೇ ಗ್ಯಾಸ್ ಕೊಡ್ತೀವಿ ಅಂತ ಹೇಳಿ, ನಾಳೆ ಕೊಡ್ತೀವಿ ಅಂತ ಹೇಳಿ ಟೋಕನ್ ಅನ್ನ ಕೊಡ್ತಾ ಇದ್ದಾರೆ. ಟೋಕನ್ ಕೊಟ್ಟು ನಾಳೆ ಈ ಟೈಮ್ಗೆ ಬನ್ನಿ ಅಂತ ಹೇಳುವ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಇಡೀ ರಾಜ್ಯದಾದ್ಯಂತ ಇದೀಗ ಸಂಕಷ್ಟ ಉಂಟಾಗಿದ್ದು ಹಲವು ಕಡೆ ರಾತ್ರಿಯಿಂದನೇ ಕ್ಯೂ ನಿಲ್ತಾರೆ ಚಾಲಕರು. ಬೆಳಗ್ಗೆ ಬಂದ್ರೆ ನಾವು 2 ಗಂಟೆ 3 ಗಂಟೆ 4 ಗಂಟೆ ಮಧ್ಯಾಹ್ನವರೆಗೂ ಕಾಯ್ಬೇಕಾಗತ್ತೆ, ಗಂಟೆಗಟ್ಟಲೆ ಕಾಯ್ಬೇಕಾಗತ್ತೆ, ಮತ್ತೆ ಕಿಲೋಮೀಟರ್ ಗಟ್ಟಲೆ ಕಾಯ್ಬೇಕಾಗತ್ತೆ. ಹಾಗಾಗಿ ರಾತ್ರಿಯೇ ಬಂದು ನಾವು ತುಂಬಿಸ್ಕೊಂಡು ಹೋಗೋಣ, ಅರ್ಲಿ ಮಾರ್ನಿಂಗ್ ಬಂದು ನಾವು ತಗೊಂಡು ಹೋಗ್ಬೋದು ಅನ್ನುವಂತಹ ರೀತಿಯಲ್ಲಿ ರಾತ್ರಿಯೇ ಬಂದು ಇಲ್ಲಿ ಕ್ಯೂ ಅಲ್ಲಿ ನಿಲ್ತಾರೆ ಚಾಲಕರು. ಬಡವರ ದುಡಿಮೆಯನ್ನೇ ಈ ಯುದ್ಧ ಕಿತ್ತುಕೊಳ್ತಾ ಇದೆ. ನಿಮಗೆ ದೃಶ್ಯಾವಳಿಗಳಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಇಡೀ ರಾಜ್ಯದಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾವ ರೀತಿಯಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗ್ಯಾಸ್ಗಾಗಿ ಹಾಹಾಕಾರ ಎದ್ದಿರುವಂತಹ ಒಂದು ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಕಾರವಾರ, ಕಲಬುರಗಿ, ಮೈಸೂರು, ಯಾದಗಿರಿ, ಬೆಳಗಾವಿ, ಚಾಮರಾಜನಗರ ಎಲ್ಲ ಕಡೆ LPG ಸಿಗದೆ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ ಆಟೋ ಚಾಲಕರು. ಕ್ಯೂ ನಿಲ್ತಿದ್ದಾರೆ. ಕಿಲೋಮೀಟರ್ ಗಟ್ಟಲೆ ಅಲ್ಲಿ ಕಾಯ್ತಾ ಇದ್ದಾರೆ. ಒಂದು ಸಲ ನಾವು ಗ್ಯಾಸ್ ತುಂಬಿಸ್ಕೊಳ್ಬೇಕು, ಫುಲ್ ಮಾಡಿಸ್ಕೊಂಡು ಹೋಗೋಣಪ್ಪ ಇವತ್ತು ಅಂತ ಹೇಳಿದ್ರೆ ಅದು ಕೂಡ ಸಾಧ್ಯ ಆಗೋದಿಲ್ಲ. ಕೆಲವು ಕಡೆ 300 ರೂಪಾಯಿ, ಕೆಲವು ಕಡೆ 400 ರೂಪಾಯಿ, ಹೀಗೆ ಅದಕ್ಕೂ ಕೂಡ ಒಂದು ಮಿತಿಯನ್ನ ಹೇರಿಕೆ ಮಾಡಿದ್ದಾರೆ. ಇಷ್ಟೇ ಲಿಮಿಟೇಷನ್. ಯಾಕಂದ್ರೆ ಎಲ್ಲರಿಗೂ ಕೂಡ ಬರಬೇಕು, ಕ್ಯೂನಲ್ಲಿ ನಿಂತಿದ್ದಾರೆ, ಎಲ್ಲರಿಗೂ ಒಬ್ಬರಿಗೆ ಕೊಟ್ಟರೆ ಉಳಿದವರ ಪರಿಸ್ಥಿತಿ ಏನು, ಹೀಗೆ ಈ ರೀತಿಯ ಚಿಂತನೆಗಳು ಕೂಡ ಆಗ್ತಾ ಇದೆ. ಇನ್ನು ಬೆಂಗಳೂರಿನ ಬಹುತೇಕ ಕಡೆ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ಚಾಮರಾಜಪೇಟೆಯ BP ಬಂಕ್ ಮುಂದೆ 1 ಕಿಲೋಮೀಟರ್ ಕ್ಯೂ ಇದೆ. 89 ರೂಪಾಯಿ 35 ಪೈಸೆ ದರದಲ್ಲಿ ಆಟೋ LPGಯನ್ನ ವಿತರಣೆ ಮಾಡ್ತಿದ್ದಾರೆ. ಬಂಕ್ನಲ್ಲಿ ಸದ್ಯ 3000 kg ಆಟೋ LPG ಲಭ್ಯ ಇದೆ. ಇನ್ನು ಸುಬೇದಾರ್ ಪಾಳ್ಯ ಹಾಗೆಯೇ ಮೈಸೂರು ರೋಡಲ್ಲೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಇದರಿಂದ ಆಟೋ ಚಾಲಕರು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಕಳೆದ ಕೆಲವು ದಿನಗಳಿಂದ ಇದೇ ಸಮಸ್ಯೆ ಉಂಟಾಗ್ತಾ ಇದೆ. ಚಾಮರಾಜಪೇಟೆಯಲ್ಲಿ ನೋಡಿ ಕ್ಯೂ ನಿಂತಿರುವಂಥದ್ದು. ಆಟೋ ಚಾಲಕರು ಅಲ್ಲಿ ಆಟೋವನ್ನು ನಿಲ್ಲಿಸಿಕೊಂಡು ಕ್ಯೂ ಅಲ್ಲಿ ಕಾಯ್ತಾ ಇದ್ದಾರೆ ಗ್ಯಾಸ್ ಅನ್ನು ತುಂಬಿಸ್ಕೊಳ್ಳೋದಕ್ಕೆ. ಮೈಸೂರು ರೋಡಲ್ಲೂ ಅಷ್ಟೇ ಕಿಲೋಮೀಟರ್ ಗಟ್ಟಲೆ, 1 ಕಿಲೋಮೀಟರ್ 2 ಕಿಲೋಮೀಟರ್ ಗಟ್ಟಲೆ ಈ ರೀತಿಯಾಗಿ ಕಾಯ್ತಾನೇ ಇದ್ದಾರೆ ಆಟೋ ಚಾಲಕರು. ಸುಬೇದಾರ್ ಪಾಳ್ಯದಲ್ಲೂ ಅಷ್ಟೇ. ಈಗ ನಮಗೆ ಗ್ಯಾಸ್ ಸಿಗುತ್ತೆ ಅಂತ ಹೇಳಿ ಕಾದು ಗ್ಯಾಸ್ ತುಂಬಿಸ್ಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲೆಲ್ಲ ಯಾವ ರೀತಿಯ ಸಮಸ್ಯೆ ಇದೆ, ಯಾವ ರೀತಿಗೆ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಆಟೋ ಚಾಲಕರು, ಬಂಕ್ ಮಾಲೀಕರು ಏನ್ ಹೇಳ್ತಿದ್ದಾರೆ, ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಾಮರಾಜಪೇಟೆಯಿಂದ ನಮ್ಮ ರಿಪೋರ್ಟರ್ ಕಾರ್ತಿಕ್ ಸಂಪರ್ಕದಲ್ಲಿದ್ದಾರೆ. ಮತ್ತಿಕೆರೆಯಿಂದ ಪ್ರಗತಿ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅದೇ ರೀತಿಯಾಗಿ ಮೈಸೂರಿನಿಂದ ಆನಂದ್ ಇದೀಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಚಾಮರಾಜಪೇಟೆಯ ಸ್ಥಿತಿ ಕೇಳೋಣ. ಕಾರ್ತಿಕ್, ಯಾವ ರೀತಿಯಾಗಿದೆ? ಇನ್ನೂ ಕೂಡ ಕ್ಯೂ ಅಲ್ಲಿ ಕಾಯ್ತಾ ಇದ್ದಾರೆ ಆಟೋ ಚಾಲಕರು, ಬಂಕ್ ಮಾಲೀಕರು ಎಷ್ಟರವರೆಗೂ ಸ್ಟಾಕ್ ಇದೆ ಅಂತ ಹೇಳ್ತಾ ಇದ್ದಾರೆ? ನವಿತಾ ಜೈನ್, ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂಥ ಯುದ್ಧದ ಪರಿಣಾಮ ನೇರವಾಗಿ ಬೀಳ್ತಾ ಇದೆ. ಅದರಲ್ಲೂ ಕೊಲ್ಲಿ ರಾಷ್ಟ್ರದ ಯುದ್ಧದ ಪರಿಣಾಮ ಯಾವ ರೀತಿಯಾಗಿದೆ ಅಂತಂದರೆ ಇಲ್ಲಿ ಇರ್ತಕ್ಕಂಥ ಆಟೋ ಚಾಲಕರ ಜೀವನವನ್ನೇ ಕೊಲ್ಲುವಂಥ ಒಂದು ಸ್ಥಿತಿಯು ಕೂಡ ನಿರ್ಮಾಣ ಆಗಿದೆ. ಸದ್ಯ ನಾನೀಗ ಚಾಮರಾಜಪೇಟೆಯ ಭಾರತ್ ಪೆಟ್ರೋಲಿಯಂನ ಬಂಕ್ನಲ್ಲಿದ್ದೇನೆ. ನಿಮಗೆ ತೋರಿಸ್ತಾ ಹೋಗ್ತೀನಿ ಇಲ್ಲಿ LPGಗಾಗಿ ಯಾವ ರೀತಿಯಾಗಿ ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ ಅನ್ನುವಂಥದ್ದನ್ನು. ಇದು ಕೇವಲ ಇದೊಂದು LPG ಬಂಕ್ನಲ್ಲಿ ಮಾತ್ರ ಅಲ್ಲ, ಸುತ್ತಮುತ್ತಲಿನ ಎಲ್ಲ LPG ಬಂಕ್ನಲ್ಲಿಯೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಇದೆ. ಜೊತೆಗೆ ಈಗಾಗಲೇ LPGನ ಹಾಕಿಸ್ಕೊಳ್ಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಆಟೋ ಚಾಲಕರು 3-4 ಗಂಟೆಗಳ ಕಾಲ ಕ್ಯೂನಲ್ಲಿ ನಿಲ್ಲಬೇಕಾದಂಥ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿದೆ. ಕ್ಯೂನಲ್ಲಿ ನಿಂತರೂ ಕೂಡ ಅವರಿಗೆ ಪೂರ್ಣ ಪ್ರಮಾಣದ LPGಗಳು ಸಿಗ್ತಾ ಇಲ್ಲ. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಟೋ ಚಾಲಕರು ಕ್ಯೂನಲ್ಲಿರುವಂಥ ಕಾರಣಕ್ಕಾಗಿ LPGಯನ್ನು ಕೂಡ ಒಂದು 500 ರೂಪಾಯಿಗೆ ಮಾತ್ರ ಸೀಮಿತವಾಗಿ ಒಂದು ಆಟೋಗೆ ಹಾಕಿಸಲಾಗ್ತಾ ಇದೆ. ನೀವೀಗ ಏನು ದೃಶ್ಯಗಳು ನೋಡ್ತಾ ಇದ್ರಲ್ಲ, ಇದು ಚಾಮರಾಜಪೇಟೆಯ ಭಾರತ್ ಪೆಟ್ರೋಲಿಯಂನ ದೃಶ್ಯಗಳು. ಈ ಒಂದು ದೃಶ್ಯಗಳಲ್ಲಿ ನಿಮಗೆ ಕಾಣಿಸ್ತಾ ಇದೆ ಎಷ್ಟು ಪ್ರಮಾಣದಲ್ಲಿ ಕ್ಯೂ ಇದೆ ಅನ್ನುವಂಥದ್ದನ್ನು. ಈ ಒಂದು ಪೆಟ್ರೋಲ್ ಬಂಕ್ನ ಸಂಪೂರ್ಣ ಸುತ್ತುವರೆದಿದೆ ಈ ಒಂದು ಕ್ಯೂ. 1.5 ಕಿಲೋಮೀಟರ್ನಷ್ಟು ಉದ್ದಕ್ಕೆ ಈ ಒಂದು ಕ್ಯೂ ಇರ್ತಕ್ಕಂಥದ್ದು. ಇಲ್ಲಿ ಮಿನಿಮಮ್ 3-4 ಗಂಟೆಯ ಕಾಲ ಕಾಯ್ದು ಇವರು ಗ್ಯಾಸನ್ನು ಹಾಕಿಸ್ಕೊಳ್ಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿರ್ತಕ್ಕಂಥ ಆಟೋ ಚಾಲಕರನ್ನು ಕೂಡ ಮಾತನಾಡಿಸುವ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ.
ಸರ್ ಎಷ್ಟು ಗಂಟೆಗೆ ಕ್ಯೂನಲ್ಲಿ ನಿಂತಿದ್ರಿ ತಾವು? ನಾವು 10 ಗಂಟೆಗೆ ಬಂದಿದ್ದೀವಿ ಸರ್. 10 ಗಂಟೆಗೆ ಬಂದಿರೋದು? ಹೌದು, 10 ಗಂಟೆ ಬಂದು ಇಷ್ಟೇ ಆಗ್ಬಿಟ್ಟವ್ರು ಇಲ್ಲಿ. ದುಡಿಮೆ ಹೇಗೆ ಹೀಗಾದ್ರೆ? ದುಡಿಮೆ ಹೇಗೆ ಅಂತ? ದುಡಿಮೆ ಹೇಗೆ ಅಂತ ಹೀಗಾದ್ರೆ? ನಮಗೆ ಗೊತ್ತಲ್ಲ, ಅವ್ರು ಕೇಳಿ. ಆಟೋ ಚಾಲಕರನ್ನ ಮಾತಾಡಿಸ್ತೀನಿ. ಸರ್, ಈ ರೀತಿಯ ಪರಿಸ್ಥಿತಿ ಆದರೆ ಹೇಗೆ ಅಂತ? ಈ ರೀತಿ ಪರಿಸ್ಥಿತಿ ಆಗಿದ್ರೆ ಜನಗಳಿಗೆ ನೋಡಿ, ಅಲ್ಲಿಂದ ಫುಲ್ ರೋಡಿಂಗ್ ಇದೆ. ಏನು ಕಿಲೋಮೀಟರ್ ಇದೆ ಇದು ಕ್ಯೂ? ಕ್ಯೂ ಅಮ್ಮಮ್ಮ ಅಂದ್ರೂ 250 ಗಾಡಿ ಇದೆ ಅಲ್ಲಿ. 250 ಗಾಡಿಯಲ್ಲಿ ಏನು ಬೆಳಗ್ಗೆ 10 ಗಂಟೆಯಿಂದ ಸಾಯ್ತಾ ಇರೋದು ನಾವು. ಇವಾಗ ಟೈಮ್ ಎಷ್ಟು ಟೈಮು ಬೇಜಾರಾಗತ್ತೆ ನಮಗೂ ನೋಡಿ. ಬಾಡಿಗೆ ಗಾಡಿ ಕಲೆಕ್ಷನ್ಗಳು ಹೆಂಗೆ ಓಡಿಸ್ಬೇಕು? ಏನಾಗತ್ತೆ ಸರ್ ಹೇಳಿ ನೀವೇ? ಗತಿ ಏನಿದೆ ನಮ್ಮನ್ನು ಆಟೋ ಡ್ರೈವರ್ದುಗಳು? ಯಾರನ್ನ ಇದು ನೋಡೋಕ್ಕಿದ್ದಾರಾ ಮಿನಿಸ್ಟರ್ಗಳು? ಏನು ನೋಡ್ತಾ ಇಲ್ಲ, ಅವ್ರವ್ರ ಮನೆ ನೋಡ್ಕೊತಾವ್ರು ಅಷ್ಟೇ. ನೀವು ಇಷ್ಟು ಕ್ಯೂ ನಿಂತು ಬಂದರೂ ಕೂಡ 300 ರೂಪಾಯಿ 400 ರೂಪಾಯಿ ಮಾತ್ರ ಗ್ಯಾಸ್ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಆಗೋದು ಆಗಲ್ಲ ಅಂತ ಏನು ಮಾಡೋಣ ಹೇಳಿ? ನವಿತಾ, ನಿಮಗೆ ದೃಶ್ಯಗಳು ತೋರಿಸ್ತಾ ಹೋಗ್ತೀನಿ. ಇದು ಚಾಮರಾಜಪೇಟೆಯ ಮುಖ್ಯ ರಸ್ತೆಯ ಭಾಗದಲ್ಲೂ ಕೂಡ ಆಟೋ ಚಾಲಕರು ಕ್ಯೂ ನಿಂತಿರ್ತಕ್ಕಂಥ ದೃಶ್ಯಗಳನ್ನು, ಅಂದರೆ ಈ ಒಂದು ಸಂಪೂರ್ಣವಾಗಿ ಈ ಒಂದು ಬಂಕ್ ಏನಿದೆ, ಬಂಕ್ನ ಸುತ್ತುವರಿದಿದೆ ಈ ಒಂದು ಕ್ಯೂ. ಅಂದರೆ ಅಷ್ಟರ ಪ್ರಮಾಣದಲ್ಲಿ ಆಟೋಗಳು ಇಲ್ಲಿ ಬಂದು ಗ್ಯಾಸ್ಗಾಗಿ ಕಾಯ್ತಾ ಇರ್ತಕ್ಕಂಥದ್ದು. 3-4 ಗಂಟೆಗಳನ್ನು ಮಿನಿಮಮ್ ಆಗಿ ಇವರು ಕಾಯಲೇಬೇಕಾದಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆದರೆ ಹೇಗೆ ಅನ್ನುವಂಥ ರೀತಿಯಲ್ಲಿ ಅವರು ಆಶ್ಚರ್ಯವನ್ನು ಕೂಡ ವ್ಯಕ್ತಪಡಿಸ್ತಿದ್ದಾರೆ, ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅಷ್ಟು ಪ್ರಮಾಣದಲ್ಲಿ ಇಲ್ಲಿ ಸಮಸ್ಯೆಯು ಕೂಡ ಉದ್ಭವ ಆಗಿದೆ. ತಾವು ಎಷ್ಟು ಗಂಟೆ ಬಂದ್ರಿ ಸರ್? ಎಷ್ಟು ಗಂಟೆಗೆ ಬರೋದು ಇಂಪಾರ್ಟೆಂಟ್ ಅಲ್ಲ ಸರ್. ನೀವು ಮಾಧ್ಯಮದವ್ರು ಏನು ಮಾಡ್ತಾ ಇದ್ದೀರಾ ಅಂದರೆ, ಬರೀ ನೀವು ಇಷ್ಟು ಗಾಡಿ ನಿಂತಿದೆ, ಗ್ಯಾಸ್ ಸಿಗ್ತಾ ಇಲ್ಲ, ಬರೀ ಇದೇ ಕತೆ ನಿಮ್ಮದು. ಅಲ್ಲ, ನಿಮ್ಮ ಸಮಸ್ಯೆಯನ್ನು ತೋರಿಸ್ತಾ ಇದೀವಿ ಬಿಟ್ರೆ ಮತ್ತೇನು ತೋರಿಸ್ಬೇಕಿತ್ತು? ಬಂಕಲ್ಲಿ ಒಂದೊಂದು ರೇಟ್ ಇದೆ, ಅದನ್ನು ಪ್ರಶ್ನೆ ಮಾಡ್ತಾ ಇದೀವಿ. ತಾವು ಬಹುಶಃ ನೋಡಿಲ್ಲ ಅಂತ ಅನ್ಸುತ್ತೆ. ಅದನ್ನು ಪ್ರಶ್ನೆ ಮಾಡಿದೀವಿ ನಾವು. ನಿಮ್ಗೆ ಗೊತ್ತಿಲ್ಲ, ನೀವು ಕ್ಯೂನಲ್ಲಿ ನಿಂತಿದ್ರೆ ಹಾಗೆ ನಿಮ್ಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ ಅಷ್ಟೇ. ಇಲ್ಲ, ಎಲ್ಲ ಬಂದ್ ಮಾಡಿಸ್ಬೇಡಿ, ಬೇಡಿಕೆ ಬೇಡ, ಗ್ಯಾಸೇ ಬೇಡ. ಜನಗಳಿಗೆ ಎಷ್ಟು ತೊಂದರೆ ಆಯ್ತಾ ಇಲ್ಲಿ? ನೀವು ಒಬ್ಬರೇ ಹೇಳಿದ್ರೆ ಆಗೋದಿಲ್ಲ ಸರ್. ಇಲ್ಲಿ ದಿನನಿತ್ಯಕ್ಕೆ ದುಡಿಮೆ ಇರತ್ತಲ್ಲ ಅವ್ರಿಗೆ, ಅವ್ರ ದುಡಿಮೆ ಹೇಗೆ ಗ್ಯಾಸ್ ಬಂಕ್ ಬಂದ್ ಮಾಡ್ಬಿಟ್ರೆ? ನೀವೇನು ತೋರಿಸ್ತಾ ಇದ್ದೀರಾ ಹೇಳಿ? ಬರೀ ಆಟೋ ಡ್ರೈವರ್ ನಿಂತವ್ರೆ, ಇದು ಮಾಡಿದವ್ರು ಅದೇ. ಒಂದು ರೈಟಲ್ಲಿ ಗೌರ್ಮೆಂಟ್ ಏನು ರೂಲ್ಸ್ ಮಾಡಿದೆ? ಇವಾಗ ಒಂದು ಆಟೋ ಡ್ರೈವರ್ 20 ರೂಪಾಯಿ ಎಕ್ಸ್ಟ್ರಾ ಕೇಳ್ಬಿಟ್ರೆ ಟಿವಿನಲ್ಲೆಲ್ಲ ಇದೇ ತೋರಿಸ್ತಾ ಇರ್ತೀರಾ, ಆಟೋದವ್ರು ಸುಲಿಗೆ ಮಾಡ್ತಾವ್ರೆ ಅಂತ. ಇವಾಗ ನಮಗೆ ಸುಲಿಗೆ ಮಾಡ್ತಾವ್ರಲ್ಲ, ಯಾಕೆ ಕೇಳಬೇಕು? ಅದನ್ನು ಕೂಡ ಪ್ರಶ್ನೆ ಮಾಡಿದೀವಿ. ತಾವು ಬಹುಶಃ ನೋಡಿಲ್ಲ ಅಂತ ಅನ್ಸುತ್ತೆ. ನೀವು ದಯಮಾಡಿ ಟಿವಿ ನೋಡಿ. ನವಿತಾ, ಇಲ್ಲಿ ಇರ್ತಕ್ಕಂಥ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಆ ಪ್ರಮಾಣದಲ್ಲಿ ಆಟೋ ಚಾಲಕರು ಕೂಡ ನಿಂತಿರ್ತಕ್ಕಂಥದ್ದು. ಅಂದರೆ ಇಲ್ಲಿ ಬೆಳಗ್ಗೆಯಿಂದಲೂ ಕೂಡ ಕ್ಯೂನಲ್ಲಿ ನಿಂತು ಇಲ್ಲಿ ಗ್ಯಾಸನ್ನು ಹಾಕಿಸ್ಕೊಳ್ಬೇಕಾದಂಥ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿದೆ. ಒಂದು ಕಡೆ ಇಲ್ಲಿ ಸ್ಥಳೀಯ ಪೊಲೀಸರು ಕೂಡ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲೂ ಕೂಡ ಅಹಿತಕರ ಘಟನೆಗಳಾಗಬಾರ್ದು. ಜೊತೆಗೆ ಕ್ಯೂನಲ್ಲಿ ವ್ಯತ್ಯಾಸ ಆದಂಥ ಸಂದರ್ಭದಲ್ಲಿ ಆಟೋ ಚಾಲಕರ ನಡುವೆ ವಾಗ್ವಾದಗಳಾಗ್ತವೆ ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ ಪೊಲೀಸರು ಇಲ್ಲಿ ಅಲರ್ಟ್ ಆಗಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಗ್ಯಾಸ್ ಬಂಕ್ ಏನಿದೆ, ಈ ಒಂದು ಗ್ಯಾಸ್ ಬಂಕ್ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಆಟೋ ಚಾಲಕರು ಇಲ್ಲಿ ಕ್ಯೂ ಅನ್ನು ಕೂಡ ನಿಂತಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕೊಲ್ಲಿ ಯುದ್ಧದ ಪರಿಣಾಮ ಯಾವ ರೀತಿಯಾಗಿದೆ ಅಂತಂದರೆ, ಆಟೋ ಚಾಲಕರು ದಿನ ಬೆಳಗಾದರೆ ಗ್ಯಾಸ್ ಬಂಕ್ನ ಬಳಿ ಬಂದು ನಿಂತು ಕಾದು ಗ್ಯಾಸನ್ನು ಹಾಕಿಸ್ಕೊಳ್ಬೇಕಾದಂಥ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ನವಿತಾ ಜೈನ್. ಓಕೆ, ಹಾಗೆ ಸಂಪರ್ಕದಲ್ಲಿ ಕಾರ್ತಿಕ್. ಇನ್ನು ಮತ್ತಿಕೆರೆಯ ಪರಿಸ್ಥಿತಿ ಕೇಳೋಣ. ಪ್ರಗತಿ ಶೆಟ್ಟಿ ಈಗಾಗಲೇ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಅಸಹನೆಯನ್ನು ಹೊರ ಹಾಕ್ತಾ ಇದ್ದಾರೆ. ಒಂದೊಂದು ಬಂಕ್ಗಳಲ್ಲಿ ಒಂದೊಂದು ರೇಟ್ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನೀವಿರುವಂತಹ ಸ್ಥಳದಲ್ಲಿ ಯಾವ ರೀತಿಯ ಸಿಚುವೇಶನ್ ಇದೆ? ನವಿತಾ, ಮತ್ತಿಕೆರೆಯಲ್ಲಿರುವಂತಹ ಈ LPG ಸ್ಟೇಷನ್ ಅಲ್ಲಿ ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ಆಟೋ ಒಂದು LPG ಅನ್ನು ಕೊಡುವಂತಹ ಕೆಲಸ ಆಗಿತ್ತು. ಆದ್ರೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ಇದ್ದಂತಹ ಕಾರಣ ಬೇಗ ಬಂದವರಿಗೆ ಆಟೋ LPG ಸಿಕ್ಕಿದೆ. ನೀವೀಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಇವರೆಲ್ಲರೂ ಕೂಡ ಆಟೋ LPG ಇಲ್ಲದೆ ತಮ್ಮ ಆಟೋಗಳನ್ನ ಇದೇ ಬಂಕ್ ಹತ್ರ ಹಾಕೊಂಡು ಕಾಯ್ತಾ ಇದ್ದಾರೆ. ಯಾವಾಗ ಆಟೋ LPG ಬರುತ್ತೆ ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿ ಕಾಯ್ತಾ ಇರೋದು. ಅಂದ್ರೆ ಸುಮಾರು 105 ರೂಪಾಯಿವರೆಗೂ ಕೂಡ ಲೀಟರ್ಗೆ ಆಟೋ LPG ದರ ಹೋಗಿರುವಂತದ್ದು. ಸೊ ನೀವು ಗಮನಿಸ್ತಾ ಇದ್ರೆ ಅವರವರ ಆಟೋಗಳನ್ನ ತಳ್ಕೊಂಡು ಬಂಕ್ ಹತ್ರ ತಗೊಂಡು ಬಂದಿರುವಂತಹ ಸಿಚುವೇಶನ್ ಕೂಡ ಇರೋದು. ಜೊತೆಗೆ ಇಲ್ಲಿದ್ದವರಿಗೆ ಟೋಕನ್ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ನಾಳೆ ಬನ್ನಿ, ನಾಳೆ ಬೇಗ ಬರೋದಕ್ಕೆ, ನಾಳೆ LPG ಅನ್ನು ಕೊಡೋದಕ್ಕೆ ಇವತ್ತೇ ಟೋಕನ್ ಅನ್ನು ಕೊಟ್ಟಿರುವಂತಹ ಚಿತ್ರಣ ಇದೆ. ಸೊ ನನ್ನ ಜೊತೆಗೆ ಒಂದಷ್ಟು ಆಟೋ ಚಾಲಕರು ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಎಷ್ಟು ಸಮಸ್ಯೆ ಆಗ್ತಿದೆ, ಏನ್ ಹೇಳ್ತೀರಿ? ತುಂಬಾ ಸಮಸ್ಯೆ ಆಗಿದೆ ಮೇಡಮ್. ಇದರಿಂದ ಗ್ಯಾಸ್ ತುಂಬಾ ಸಮಸ್ಯೆ ಆಗಿದೆ, ಯಾರಿಗೂ ಸಿಗ್ತಿಲ್ಲ. ಇಲ್ಲಿ 2 ಕಿಲೋಮೀಟರ್ 3 ಕಿಲೋಮೀಟರ್ ಕ್ಯೂ ಆಗ್ತಿದೆ. ಅಲ್ಲಿಂದ ಬಂದ್ರು 4 ಅವರ್ 5 ಅವರ್ ವೆಯ್ಟ್ ಮಾಡ್ಕೊಂಡು ಬಂದ್ರು ಗ್ಯಾಸ್ ಸಿಗ್ತಿಲ್ಲ. ಇಲ್ಲಿ ಒಂದು ಲೋಡ್ ಬರುತ್ತೆ, ಅದು ಒಂದು 150-200 ಗಾಡಿಗಳಿಗಾಗುತ್ತೆ. ಅದಾದ್ಮೇಲೆ ಸಮಸ್ಯೆ ಆಗ್ತಿದೆ, ಬೇರೆ ಯಾವ ಗಾಡಿಗಳಿಗೂ ಸಿಗ್ತಿಲ್ಲ ಗ್ಯಾಸು. ಹಂಗಾಗಿ ಅರ್ಧ ದಿನನ ಗ್ಯಾಸ್ ಹಾಕ್ಸಕ್ಕೆ ಕಳೀತಿದ್ದಾರೆ ಆಟೋ ಡ್ರೈವರ್ಗಳು. ಅದರಿಂದ ತುಂಬಾ ಸಮಸ್ಯೆ ಆಗಿದೆ ಚಾಲಕರಿಗೆ. ಇದು ಸರ್ಕಾರ ಏನಾದರೂ ಮಾಡಿ ಅವರಿಗೆ ಪರಿಹಾರ ಒದಗಿಸ್ಬೇಕಂತ ಕೇಳ್ಕೊಂತೀವಿ ಈ ಮೂಲಕ. ನಾನು ಇಲ್ಲಿರುವಂತಹ ಆಟೋ ಚಾಲಕರನ್ನು ಕೂಡ ಮಾತಾಡಿಸ್ತಾ ಹೋಗ್ತೇನೆ. ಸರ್, ನಿಮ್ಗೆ ಟೋಕನ್ ಕೊಟ್ಟಿದ್ದಾರೆ ತಾನೆ?
ಟೋಕನ್ ಎಷ್ಟನೇ ಟೋಕನ್ ಕೊಟ್ಟಿದ್ದಾರೆ, ನಾಳೆ ಕೊಟ್ಟಿರೋದಾ ಏನು ಅದನ್ನಾದ್ರೂ ತೋರಿಸಿ. ಅದೇ 84 ಕೊಟ್ಟಿದ್ದಾರೆ 84 ಇವತ್ತು ಕೊಟ್ಟಿರೋದು. ಇವತ್ತು ನೈಟು ಸಾಯಂಕಾಲ 6 ಗಂಟೆ ಮೇಲೆ ಬರುತ್ತೆ ಅಂತ ಹೇಳಿದ್ದಾರೆ. 6 ಗಂಟೆ ಮೇಲೆ ಯಾವಾಗ ಬಂದು ಹಾಕ್ಸ್ಕೋಬಹುದು. ಇದು ಇಲ್ಲಿರುವಂತಹ ಆಟೋ ಚಾಲಕರು ಹೇಳ್ತಾ ಇರೋದು. ಜೊತೆಗೆ ನಾನು ಆ ಕ್ಯೂನು ಕೂಡ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿದೆ ಅಂದ್ರೆ, ಇವರೆಲ್ಲರೂ ಕೂಡ LPG ಇಲ್ಲದೆ ಇರುವಂತಹ ಕಾರಣ ಆಟೋವನ್ನ ಮುಂದೆ ಹೋಗೋದಕ್ಕೆ ಸಾಧ್ಯ ಆಗದೆ ಬಂಕ್ಗಳ ಮುಂದೆ ಹಾಕೊಂಡು ನಿಂತಿರುವವರು ಇವರೆಲ್ಲರೂ ಕೂಡ. ಇವ್ರನ್ನ ಕೂಡ ಒಂದಷ್ಟು ಜನ ಏನ್ ಹೇಳ್ತಿದ್ದಾರೆ ಅಂದ್ರೆ, ನಾವಿಲ್ಲಿ ಬಂಕಲ್ಲಿ ಆಟೋ ಹಾಕಿದೀವಿ, ಸೊ ಇಲ್ಲಿಂದ ನಾವು ಬೇರೆ ಕಡೆ ಟೋ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಎಕ್ಸ್ಟ್ರಾ ದುಡ್ಡು ಕೊಡ್ಬೇಕು, ಇಲ್ಲಿ ಗಾಡಿ ಹಾಕಿ ಹೋಗೋಣ ಅಂತ ಅಂದ್ರೆ ಸೇಫ್ಟಿ ಏನಿದೆ ಅಂತ ಪ್ರಶ್ನೆ ಮಾಡ್ತಾ ಇದ್ರು. ಸರ್, ಆಟೋ LPG ಇಲ್ಲದೆ ಬದುಕು ನಡೆಸೋದು ಎಷ್ಟು ಕಷ್ಟ ಆಗ್ತಿದೆ? ತುಂಬ ಕಷ್ಟ ಆಗುತ್ತೆ. ಎಲ್ಲಿ 2 ದಿನ ಆಯ್ತಲ್ಲ, ಇವಾಗ ಇವ್ರು ಜಾಸ್ತಿನೇ ಮಾಡ್ತಾವ್ರೆ, ತಿರ್ಗಾ ಕಮ್ಮಿನೇ ಆಗ್ತಲ್ಲ. ಯಾವುದು ಈ ಥರ ಆದರೆ ಕಷ್ಟನೇ ಇಲ್ಲ ಪಾಪ. ಎಷ್ಟೋ ಒಂದು 5 ಕಿಲೋಮೀಟ್ರ್ವರೆಗೂ ನಿಂತೈತೆ ಕ್ಯೂ. ಈ ಥರ ಆದರೆ ಹೆಂಗೆ ಕಷ್ಟ. ಒಂದೊಂದು ಬಂಕಲ್ಲಿ ಎಷ್ಟು ಈ ಬಂಕಲ್ಲಿ 105 ಮಾಡವ್ರೆ, ಬೇರೆ ಕಡೆ ಎಲ್ಲ 135. ಈ ಥರ ಆದರೆ ಆಟೋದವ್ರದ್ದು ಜೀವನ ತುಂಬ ಕಷ್ಟ ಇದೆ. ಈ ಥರ ಆದರೆ ಹೇಗೆ ಮಾಡಬೇಕು? 58 ರೂಪಾಯಿ ಇದೆ ಈಗ. 55 ಇತ್ತು ಮುಂಚೆ, 55 ಇದ್ದಿಂದು ಇವತ್ತು ಎಷ್ಟು 135, 105, 110 ಈ ಥರ ಮಾಡ್ಕೊಂಡು ಹೋದ್ರೆ ಅವ್ರು ಮನ್ಸಿಗೆ ಬಂದಿದ್ದ ರೇಟ್ ಮಾಡ್ತಾ ಹೋಗ್ತಾ ಇದ್ದಾರೆ. ಏನು ಮಾಡೋಕ್ಕಲ್ಲ. ಈ ಥರ ಆದರೆ ಅಷ್ಟೇ. ಇದು ಆಟೋ ಚಾಲಕರು ಹೇಳ್ತಾ ಇರೋದು. ಜೊತೆಗೆ ಎಷ್ಟು ಕ್ಯೂ ಇದೆ ಅನ್ನೋದನ್ನು ಕೂಡ ಇಲ್ಲಿಂದನೇ ತೋರಿಸ್ತಾ ಹೋಗುವಂತಹ ಒಂದು ಪ್ರಯತ್ನ ಮಾಡ್ತೀನಿ. ಕ್ಯೂ ಅಂದ್ರೆ ಇವರೆಲ್ಲ ಆಟೋ ಬಿಟ್ಟು ಹೋಗಿರೋರು ಇಲ್ಲಿ, ಅಂದ್ರೆ ಬೇರೆ ಆಪ್ಷನ್ ಇಲ್ಲದೆ LPG ಇಲ್ಲ, ಸೊ ಹಾಗಾಗಿ ಮೂವ್ ಮಾಡಕ್ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಇಲ್ಲೇ ಬಿಟ್ಟು ಹೋಗಿರೋರು ಇವರೆಲ್ಲ. ಆಟೋಗೆ ಏನ್ ಸೇಫ್ಟಿ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ರು. ಸೊ ಬೆಂಗಳೂರಿನ ಮಹದೇವಪುರ ಆಗ್ಲಿ, ಹೆಬ್ಬಾಳ ಆಗ್ಲಿ, ಯಾವ ಭಾಗಕ್ಕೆ ಹೋದ್ರೂ ಕೂಡ ಇದೇ ರೀತಿಯಾದಂತಹ ಚಿತ್ರಣ ಕಂಡು ಬರ್ತಾ ಇದೆ. ಸೊ ತಳ್ಕೊಂಡು ಆಟೋವನ್ನ ಮುಂದೆ ನಡೆಸ್ಕೊಂಡು ಹೋಗಿದೀವಿ, ಬಟ್ ಎಲ್ಲೂ ಕೂಡ ಆಟೋ LPG ಸಿಗ್ತಾ ಇಲ್ಲ ಅಂತ ಆಕ್ರೋಶವನ್ನ ಕೆಲವರು ಹೊರ ಹಾಕ್ತಾ ಇರುವಂತಹ ಚಿತ್ರಣ ಈ ಭಾಗದಲ್ಲಿ ಕಂಡು ಬರ್ತಾ ಇದೆ. ನವಿತಾ ಜೈನ್. ಓಕೆ, ಹಾಗೆ ಸಂಪರ್ಕದಲ್ಲಿ ಪ್ರಗತಿ ಶೆಟ್ಟಿ. ಇನ್ನು ಆನಂದ್ ಮೈಸೂರಿನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಈಗಾಗಲೇ ಬೆಂಗಳೂರಿನ ಪರಿಸ್ಥಿತಿಯನ್ನ ನಾವು ನೋಡಿದ್ವಿ, ಎಲ್ಲೂ ಕೂಡ ಎಲ್ಲಾ ಕಡೆ ಇಂಥದ್ದೇ ಸಮಸ್ಯೆ. ಮೈಸೂರಿನಲ್ಲಿ ಅಟ್ಲೀಸ್ಟ್ ಕೆಲವು ಬಂಕ್ಗಳಲ್ಲಾದರೂ ಈ ರೀತಿಯಾಗಿ LPG ಸಿಗ್ತಾ ಇದೆಯಾ? ದರ ಎಷ್ಟು ಮಾಡಿದ್ದಾರೆ? ಆಟೋ ಚಾಲಕರ ಪರಿಸ್ಥಿತಿ ಹೇಗಿದೆ? ನವಿತಾ, ಮೈಸೂರಿನಲ್ಲೂ ಕೂಡ LPGಯ ಗ್ಯಾಸ್ ಏನಿದೆ ಇದರ ಅಭಾವ ಉಂಟಾಗಿರುವಂತದ್ದು. ಮೈಸೂರಿನ ಒಂದು 4-5 ಕಡೆಗಳಲ್ಲಿ ಇಷ್ಟು ದಿನ ಗ್ಯಾಸ್ ಸಿಗ್ತಾ ಇತ್ತು, ಆದ್ರೆ ಇದೀಗ ಕೇವಲ 2 ಕಡೆಯಲ್ಲಿ LPG ಗ್ಯಾಸ್ ಸಿಗ್ತಿರುವ ಹಿನ್ನೆಲೆಯಲ್ಲಿ ಬೆಳಗ್ಗೆನಿಂದಲೂ ಕೂಡ ಆಟೋಗಳು ಸಾಲುಗಟ್ಟಿ LPG ಗ್ಯಾಸ್ ಅನ್ನು ತುಂಬಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ನಾನೀಗ ಮೈಸೂರಿನ ನಜರಾಬಾದ್ನಲ್ಲಿರುವಂತಹ ಒಂದು LPG ಬಂಕ್ ನಲ್ಲಿದ್ದೇನೆ. ಗ್ಯಾಸ್ ತುಂಬಿಸಿಕೊಳ್ಳಲು ಬೆಳಗ್ಗೆಯಿಂದಲೂ ಕೂಡ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಗ್ಯಾಸ್ ಅನ್ನ ಆಟೋಗೆ ತುಂಬಿಸಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ ಒಂದು ಕಡೆ ದೇಶದಲ್ಲೆಲ್ಲೂ ಕೂಡ ಅನಿಲ ಅಭಾವ ಉಂಟಾಗಿದೆ, ಮತ್ತೊಂದು ಕಡೆ ಅದು ಎಲ್ಲಾ ಉದ್ಯಮಗಳ ಮೇಲೂ ಕೂಡ ಪರೋಕ್ಷವಾಗಿ ಪರಿಣಾಮವನ್ನು ಬೀಳ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಇದೀಗ LPG ಗ್ಯಾಸ್ ಸಮಸ್ಯೆ ಉಂಟಾಗಿರುವ ಹಿನ್ನೆಲೆಯಲ್ಲಿ ಆಟೋಗಳಿಗೂ ಕೂಡ ಆ ಬಿಸಿ ತಟ್ಟಿರುವಂತದ್ದು. ಅಲ್ಲದೆ ಒಂದೊಂದು ಅಂದ್ರೆ ಬೆಳಿಗ್ಗೆನಿಂದಲೂ ಕೂಡ ಆಟೋಗಳು ಸರತಿ ಸಾಲಿನಲ್ಲಿ ಅಂದ್ರೆ ಕ್ಯೂನಲ್ಲಿ ನಿಂತು ಆಟೋ ಚಾಲಕರು LPGಯನ್ನು ತುಂಬಿಸಿಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಒಂದು 4-5 ಕಡೆಗಳಲ್ಲಿ ಪ್ರತಿನಿತ್ಯವೂ ಕೂಡ ಗ್ಯಾಸ್ ಸಿಗ್ತಾ ಇತ್ತು, ಆದ್ರೆ ಇದೀಗ ಕೇವಲ ಒಂದು 2 ಬಂಕ್ಗಳಲ್ಲಿ ಮಾತ್ರ LPG ಗ್ಯಾಸ್ ಸಿಗ್ತಾರ ಹಿನ್ನೆಲೆಯಲ್ಲಿ ಈ ರೀತಿಯ ಸಮಸ್ಯೆ ಉಂಟಾಗಿರುವಂತದ್ದು. ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತುಕೊಂಡು LPGಯನ್ನು ತುಂಬಿಸಿಕೊಳ್ಳುವಂತ ಕೆಲಸಕ್ಕೆ ಇಲ್ಲಿನ ಆಟೋ ಚಾಲಕರು ಮುಂದಾಗ್ತಾ ಇದ್ದಾರೆ. ಮೊನ್ನೆವರೆಗೂ ಕೂಡ ಏನು 70 ರೂಪಾಯಿ ಇದ್ದಂತಹ LPG ಬೆಲೆ ಇದೀಗ 90 ರೂಪಾಯಿ ಆಗಿರುವಂತದ್ದು. ಇನ್ನು ಆಟೋ ಚಾಲಕರ ತುತ್ತು ಚೀಲ ಏನಿದೆ ಇದು ಪ್ರತಿನಿತ್ಯವೂ 500-600 ರೂಪಾಯಿನ ಸಂಪಾದನೆ ಮಾಡಿ ಅವರು ಹೋಗ್ತಾ ಇದ್ದಂತೆ. ಈಗ ನಾನು ಒಂದಷ್ಟು ಜನ ಮಾತಾಡಿಸುವಂತ ಕೆಲಸಕ್ಕೆ ಮುಂದಾಗ್ತೀನಿ. ಸರ್, ಎಷ್ಟು ಸಮಸ್ಯೆ ಉಂಟಾಗ್ತಿದೆ? ಸರ್, ತುಂಬಾ ಸಮಸ್ಯೆ ಇದೆ. ತುಂಬ ಧ್ರುವಾಗಿಬಿಟ್ಟಿದ್ದಾರೆ ಗ್ಯಾಸಿಂದ. ಆಟೋ ಚಾಲಕರು ಫುಲ್ ಪ್ರಾಬ್ಲಮ್ ಆಗಿದ್ದಾರೆ. ದುಡಿಯೋಕ್ಕೂ ಆಗ್ತಾಯಿಲ್ಲ, ಏನೂ ಆಗ್ತಾಯಿಲ್ಲ. ಅಲ್ಲಿ ಫುಲ್ ತೊಂದರೆ ಆಗ್ಬಿಟ್ಟಿದೆ. ಪ್ರತಿನಿತ್ಯ ಎಷ್ಟು ಸಂಪಾದನೆ ಮಾಡ್ತಿದ್ರಿ? ಸರ್, ದುಡಿಬೋದು, ಒಂದು 500 ರೂಪಾಯಿ ದುಡಿತಾ ಇದ್ವಿ, ಈಗ ಅದು ಆಗ್ತಾಯಿಲ್ಲ. ಫುಲ್ ತೊಂದರೆ ಆಗಿದೆ. ಈಗ ಒಂಚೂರು ನೋಡಿದ್ರೆ ಒಳ್ಳೇದು ಎಲ್ಲರೂ. ಎಷ್ಟು ಸಮಸ್ಯೆ ಆಗ್ತಿದೆ ಸರ್? ತುಂಬ ಎಲ್ಲರಿಗೆ ಸಮಸ್ಯೆ ಆಗ್ಬಿಟ್ಟಿದೆ. 90 ರೂಪಾಯಿ ಗ್ಯಾಸ್ ಬೆಲೆ ಸಂಪಾದನೆ ಇಲ್ಲ, ಏನಿಲ್ಲ. ಅದೀಗ ತುಂಬ ಇದಾಗ್ಬಿಟ್ಟಿದೆ ಸರ್. ಬೆಳಗ್ಗೆಯಿಂದ 200 ರೂಪಾಯಿ ದುಡಿದಿಲ್ಲ. ಗ್ಯಾಸ್ ಹಾಕಬೇಕು, 90 ರೂಪಾಯಿ ಗ್ಯಾಸ್ ಹಾಕಬೇಕು ಅಂದ್ರೆ ಬೆಳಗ್ಗೆಯಿಂದ 200 ರೂಪಾಯಿ ಸಂಬಳ ಮಾಡಿಲ್ಲ. ಸಂಪಾದನೆ ಆಗಿಲ್ಲ. 200 ರೂಪಾಯಿನೂ ಸಂಪಾದನೆ ಆಗಿಲ್ಲ. ಈಗ ಪ್ರತಿನಿತ್ಯ ಎಷ್ಟು ಸಂಪಾದನೆ ಮಾಡ್ತೀವಿ ಡೈಲಿ ನೀವು? ಡೈಲಿ ಒಂದು 500 ರೂಪಾಯಿ 700 ರೂಪಾಯಿ ಸಂಪಾದನೆ ಮಾಡ್ತಿರೋದು. ಈಗ 200 ರೂಪಾಯಿ ಗ್ಯಾಸ್ ಹಾಕಿದ್ರೆ 1 ಲೀಟರ್ 8 ಗ್ರಾಮ್ ಬರೋದು ಗ್ಯಾಸ್. ಅಂದ್ರೆ 1.5 ಲೀಟರ್ ಮೇಲೆನೇ ಬರೋದು ಗ್ಯಾಸ್. ಈಗ ಎಷ್ಟು ಲಿಮಿಟ್? ಅದು ಲಿಮಿಟ್ ಕೂಡ ಆಗ್ತಾ ಇದ್ದಾರೆ ಅಂತಿದ್ದಾರೆ. ಏನ್ ಲಿಮಿಟ್? ಅದು 500 ರೂಪಾಯಿ ಮಾತ್ರ ತುಂಬ್ತಾ ಇದೀವಿ. ಇಲ್ಲ ಸರ್, ತುಂಬ್ತಾರೆ ಅವರು, ತುಂಬ್ತಾ ಇದ್ದಾರೆ. ಎಷ್ಟು ಸಮಸ್ಯೆ ಆಗ್ತಿದೆ ಸರ್? ಈಗ ನೋಡ್ತಾ ಇದ್ದೀರಲ್ಲ ಸರ್ ನೀವೇನೆ, ಒಂದು ಬಾಡಿಗೆ ಬುಟ್ಟಿ ಒಂದು ಬಾಡಿಗೆ ಮಾಡೋ ಗಂಟ 1 ಲೀಟರ್ ಗ್ಯಾಸ್ ಖಾಲಿ ಆಗ್ಬಿಡ್ತದೆ ಹಿಡಿಯೋ ಗಂಟ.
ಅದು ಫಾದರ್ ಲ್ಯಾಂಡ್, ಇದು ಮದರ್ ಲ್ಯಾಂಡ್. ಮಕ್ಕಳಿದು ಎಲ್ಲ ಹಿಂಗಾಗಿರೋದು. ಫಾದರ್ ಹಂಗಾಗಿದೆ, ಮದರ್ ಹಿಂಗಾಗಿದೆ. ಈಗ ನಮ್ಮ ಸಮಸ್ಯೆಗೆ ಯಾರೂ ಇಲ್ಲಿ ಬಡವರ ಬಗ್ಗೆ ಯಾರೂ ಇದು ಮಾಡ್ತಾ ಇಲ್ಲ. ಏನಿದ್ರು ಅವ್ರವ್ರದ್ದು ಹಂಗಾಗಿದೆ. ಈಗ ಟ್ಯಾಂಕ್ ಎಷ್ಟಿದೆ ಸರ್ ಲೀಟರ್? ಅದು ಎಷ್ಟು ಬೇಕಂದ್ರೆ ನಿಮ್ಗೆ ಡೈಲಿ ಹೆಂಗ್ ವ್ಯವಹಾರ ನಡೀತದೆ? 5 ಲೀಟರ್ನು ಹೋಯ್ತದೆ, 6 ಲೀಟರ್ನು ಹೋಯ್ತದೆ, ಹಂಗಾಯ್ತದೆ, 3 ಲೀಟರ್ನು ಹೋಯ್ತದೆ. ಈಗ ಟ್ಯಾಂಕ್ ಬರೋದು ಅದು ಮಾಮೂಲಿ ಒಂದು ಬಾರಾಕಿನವೇ 15. ಇಲ್ಲ ಸರ್, ಎಲ್ಲಿದೆ ನೋಡಿ. ನವಿತಾ, ಒಂದಷ್ಟು ಕಡೆಗಳಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ, ಇರುವಂತ ಕಡೆಯೂ ಕೂಡ ದರ ಹೆಚ್ಚಾಗಿದೆ. ಆ ಹಿನ್ನೆಲೆಯಲ್ಲಿ ನಮಗೆ ತುತ್ತು ಅನ್ನ ಅಂದ್ರೆ ಏನು ಆಟೋಯಿಂದ ಸಂಪಾದನೆ ಮಾಡ್ತಿದ್ವಿ ಪ್ರತಿದಿನ 500 ರೂಪಾಯಿ, 600 ರೂಪಾಯಿ, 700 ರೂಪಾಯಿ, ಇದಕ್ಕೂ ಕೂಡ ಕಷ್ಟವಾಗುವಂತಹ ದಿನಗಳು ಅಂದ್ರೆ ಕಷ್ಟವಾಗ್ತಾ ಇದೆ. ನಾವು ದಿನನಿತ್ಯ ಆಟೋ ಓಡಿಸ್ಕೊಂಡು ಜೀವನ ಮಾಡುವಂತವ್ರು ಈಗ ತುತ್ತು ಅನ್ನಕ್ಕೂ ಕೂಡ ಕಷ್ಟಪಡುವ ನಿಟ್ಟಿನಲ್ಲಿ ನಮ್ಮ ಜೀವನ ನಡೀತಾ ಇದೆ ಅನ್ನುವಂತ ಮಾತುಗಳನ್ನ ಆಟೋ ಚಾಲಕರು ಹೇಳ್ತಾ ಇರುವಂತದ್ದು. ನವಿತಾ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ. ಹಾಗೆಯೇ ಪ್ರಗತಿ ಶೆಟ್ಟಿ ಮತ್ತು ಕಾರ್ತಿಕ್ ಕೂಡ ಮಾಹಿತಿನ ಕೊಟ್ಟರೆ ಥ್ಯಾಂಕ್ ಯು ಸೋ ಮಚ್.